ಅದಾದ ಬಳಿಕ ಹರಿವಂಶದ 37ನೇ ಅಧ್ಯಾಯದಲ್ಲಿ ಕಥೆ ಮುಂದುವರಿತದೆ. ಕೃಷ್ಣ ಬಲರಾಮಾದಿಗಳು ಈ ಮಥುರಾ ನಗರದಲ್ಲಿ ಸಂತೋಷದಿಂದ ವಾಸ ಮಾಡಿಕೊಂಡಿದ್ದಾಗ ಈ ಜರಾಸಂಧ ಮತ್ತೊಮ್ಮೆ ಯುದ್ಧಕ್ಕೆ ತಯಾರಾದ. 18ನೇ ಬಾರಿ ಆತ ಯುದ್ಧಕ್ಕೆ ತಯಾರಾದ. ಕೃಷ್ಣ ಮತ್ತು ಬಲರಾಮ ಈ ಎಲ್ಲ ಯಾದವರು ಕುತಂತ್ರ ಮಾಡಿ ನನ್ನ ಅಳಿಯನಾದಂತಹ ಕಂಸನ್ನು ಕೊಂದು ಬಿಟ್ಟರು ಅಂತ ಅವನಿಗೆ ಮತ್ತೊಮ್ಮೆ ನೆನಪಾಯಿತು. ಯುದ್ಧಕ್ಕಿದ್ದಂಗೆ 17 ಬಾರಿ ನೆನಪಾಗಿ ಸೋತು ಹೋಗಿದ್ದ. ಮತ್ತೊಮ್ಮೆ ನೆನಪಾಗಿ ಆತ ಯುದ್ಧಕ್ಕೆ ತಯಾರಾದ. ಅದರಲ್ಲಿ ಆ ಇಬ್ರು ಹೆಣ್ಮಕ್ಕಳ ಪಾತ್ರ ಬಹಳ ಮುಖ್ಯವಾಗಿತ್ತು. ಮತ್ತೊಮ್ಮೆ ಯುದ್ಧಕ್ಕೆ ಹೋಗು, ಆ ಕೃಷ್ಣ ಬಲರಾಮ ಅದನ್ನು ಕೊಂದು ಬಿಡು ಅಂತ ಅವರು ಯುದ್ಧಕ್ಕೆ ತಯಾರಾದರು. ಅವರು ಯುದ್ಧಕ್ಕೆ ತಯಾರಾಗಲಿಕ್ಕಲ್ಲಿ ಬಂದಾಗ ಈ 17 ಬಾರಿ ಅವನು ಸೋತು ಹೋಗಿದ್ದಾಗ ಒಂದ್ಸರಿ ಈ ಯಾದವರೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಮಾತುಕತೆ ಮಾಡಿದರು. 18ನೇ ಬಾರಿ ಆತ ಜರಾಸಂಧ ಯುದ್ಧಕ್ಕೆ ಬಂದಾಗ, ಜರಾಸಂಧ ಯುದ್ಧಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಬಂತು. ಸುದ್ದಿ ಬಂದಾಗ ಅವರು ಒಂದು ಮಾತುಕತೆಯನ್ನ ಎಲ್ಲ ಯಾದವ ಹಿರಿಯರು ಕಿರಿಯರೆಲ್ಲ ಸೇರಿ ಒಂದು ಮಾತುಕತೆಯನ್ನು ಅದು ಮಾಡಿದರು. ಆಗ ಅವರಲ್ಲಿ ವಿಕದ್ರು ಅನ್ನುವ ಹೆಸರಿನ ಒಬ್ಬ ಯಾದವ ಎದ್ದು ನಿಂತ, ಒಬ್ಬ ಹಿರಿಯ ಯಾದವ. ಆತ ಈ ಜರಾಸಂಧನ ಜೊತೆಗೆ ಮಾಡಬೇಕಾದಂತಹ ಈ 18ನೇ ಬಾರಿ ಯುದ್ಧ ಮತ್ತು ಈ ಯದುವಂಶದ ಹಿನ್ನೆಲೆ ಇದೆಲ್ಲದರ ಬಗ್ಗೆ ಅವನಿಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಇತ್ತು. ಅದರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ವಿಕದ್ರು ಕೆಲವು ಮಾತುಗಳನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ. ಗೋವಿಂದನಿಗೆ ಆತ ಮಗು ಅಂತ ಸಂಬೋಧನೆ ಮಾಡಿದ, ಕೃಷ್ಣನಿಗೆ ಆತ ಮಗು ಅಂತ ಸಂಬೋಧನೆ ಮಾಡಿದ. ಯಾಕಂದ್ರೆ ಎಲ್ಲ ಯಾದವರೆಲ್ಲ ಒಂದು ಹಿರಿಯನಾಗಿದ್ದು ನಮ್ಮ ಕುಲದ ಹುಟ್ಟಿನ ಪ್ರಸಂಗವನ್ನು ಒಂದು ನನಗೆ ಹೇಳಬೇಕು ಅಂತ ಅಪೇಕ್ಷೆ ಇದೆ. ಯಾಕಂದ್ರೆ ಇದು ಯದುಕುಲದ ಅಳಿವು ಉಳಿವಿನ ಪ್ರಶ್ನೆ. ಹಾಗಾಗಿ ಹುಟ್ಟಿನ ಬಗ್ಗೆ ಒಂದು ಕಥೆ ಹೇಳ್ತೀನಿ ಅಂತ ಅವನ ಕಥೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಈ ರಹಸ್ಯ ವಿಷಯವನ್ನು ಹೇಳ್ತೀನಿ, ಏಕಾಗ್ರಚಿತ್ತರಾಗಿ ಎಲ್ಲರೂ ಕೂಡ ಅದನ್ನು ಕೇಳಿ ಆ ಬಳಿಕ ಮುಂದೆ ಏನು ಮಾಡಬೇಕು ಅಂತ ಕ್ರಮ ತಗೊಳ್ರಿ ಅಂತ ಅವನು ಹೇಳಿದ. ವೈವಸ್ವತ ಮನು ಸೂರ್ಯ ಭಗವಾನ್ ಏನಿದ್ನಲ್ಲ ಅವನ ಮಗನಾಗಿ ವೈವಸ್ವತ ಮನು ಅಂತ ಇದ್ದ. ಅದನ್ನೆಲ್ಲ ನಾವು ಹರಿವಂಶದಲ್ಲಿ ಹಿಂದೆ ನೋಡಿದ್ದೇವೆ. ಆ ವೈವಸ್ವತ ಮನುವಿನ ವಂಶದಲ್ಲಿ ಇಕ್ಷ್ವಾಕು ರಾಜ ಹುಟ್ಟಿದ. ಇಕ್ಷ್ವಾಕುವಿನ ರಾಜನ ಮಗನಾಗಿ ಹರ್ಯಶ್ವ ಎಂಬ ರಾಜ ಹುಟ್ಟಿದ್ದ. ಆ ಹರ್ಯಶ್ವ ರಾಜನಿಗೆ ಮಧುಮತಿ ಅಂತ ಹೆಸರಿನ ಒಬ್ಳು ಮಗಳಿತ್ತು. ಆ ಮಧುಮತಿ ಅಂದ್ರೆ ಯಾರು ಅಂದ್ರೆ ಅವರ ಅಪ್ಪ ಮಧು ಅನ್ನೋ ಹೆಸರಿನ ರಾಕ್ಷಸ. ಹಿಂದೆ ನಾವು ಈ ಮಥುರಾ ನಗರ ಹುಟ್ಟಿಗೆ ಸಂಬಂಧಪಟ್ಟಂತ ಒಂದು ಕಥೆಯನ್ನು ಹರಿವಂಶದಲ್ಲಿ ನೋಡಿದ್ವಿ. ಆ ಮಧು ಅನ್ನುವ ಹೆಸರಿನ ರಾಕ್ಷಸನ ಮಗನೇ ಲವಣ. ಆ ಮಧು ಅನ್ನುವ ರಾಕ್ಷಸನ ಸೋಲಿಸಿ ಲವಣನನ್ನು ಸೋಲಿಸಿ ಶ್ರೀರಾಮಚಂದ್ರನ ಸಹೋದರನಾದಂಥ ಭರತ ಅಲ್ಲಿ ಮಥುರಾ ಅನ್ನುವ ನಗರವನ್ನು ಕಟ್ಟಿದ ಅಂತ ಹಿಂದೆ ಕಥೆಯನ್ನು ನಾವು ನೋಡಿದ್ವಿ. ಆ ಮಧುವಿನ ಮಗಳೇ ಈಕೆ ಮಧುಮತಿ, ಲವಣಾಸುರನ ಸಹೋದರಿ. ಅವಳನ್ನ ಈ ಹರ್ಯಶ್ವ ಅನ್ನುವಂಥ ರಾಜ ಮದುವೆ ಮಾಡಿಕೊಂಡಿದ್ದ. ಅವಳಿಗೆ ಎಷ್ಟು ಶಕ್ತಿ ಇತ್ತು, ಪಾತಿವೃತ್ಯದ ಶಕ್ತಿ ಎಷ್ಟಿತ್ತು ಅಂದ್ರೆ ರಾಕ್ಷಸನ ಮಗಳವಳಾಗಿದ್ರು ಕೂಡ ಪಾತಿವೃತ್ಯದಿಂದ ಆಕಾಶದಲ್ಲಿ ಗಮನ ಮಾಡುವಂತ ಶಕ್ತಿಯನ್ನು ಆಕೆ ಪಡ್ಕೊಂಡಿದ್ಲು. ಹೀಗೆ ಆ ಹರ್ಯಶ್ವ ರಾಜ ಮತ್ತು ಅವನ ಪ್ರೇಯಸಿಯಾದಂತಹ ಮಧುಮತಿ ಇವರಿಬ್ಬರು ಸುಖದಿಂದ ಕಾಲ ಕಳೆಯುವಾಗ ಹರ್ಯಶ್ವನ ಹಿರಿಯ ಅಣ್ಣ ಒಬ್ಬಾತ ಈ ಹರ್ಯಶ್ವನಿಗೆ ಮೋಸ ಮಾಡಿಬಿಟ್ಟ. ಅವನ ರಾಜ್ಯವನ್ನೆಲ್ಲ ಕಿತ್ಕೊಂಡ್ಬಿಟ್ಟ. ಅಣ್ಣ ಅಂತ ಅಣ್ಣನ ಮೇಲೆ ವಿಶ್ವಾಸ ಇಟ್ಟಿದ್ದ ಈ ಹರ್ಯಶ್ವ. ಆದ್ರೆ ಅಣ್ಣ ತಮ್ಮನಿಗೆ ಮೋಸ ಮಾಡಿ ಅವನ ರಾಜ್ಯವನ್ನೆಲ್ಲ ಕಿತ್ಕೊಂಡ್ಬಿಟ್ಟ. ಕಿತ್ಕೊಂಡಾಗ ಆಕೆ ಆ ದೇಶಭ್ರಷ್ಟನಾದಂತಹ ತನ್ನ ಗಂಡನಿಗೆ ಹೇಳಿದ್ಲು, ಮತ್ತೊಮ್ಮೆ ಅಯೋಧ್ಯೆಗೆ ಹೋಗಬೇಕು, ನಿನ್ನ ರಾಜ್ಯದ ಪಾಲನ್ನು ತಗೊಳ್ಬೇಕು ಅನ್ನುವಂಥ ಅಪೇಕ್ಷೆ ಏನಾದರೂ ಮನಸ್ಸಿನಲ್ಲಿದ್ರೆ ಅದನ್ನು ಸದ್ಯ ಕೈ ಬಿಟ್ಟುಬಿಡು. ಈಗ ಆಲೋಚನೆ ಬಿಟ್ಟುಬಿಡು. ನಾವಿಬ್ಬರು ನನ್ನ ತಂದೆಯಾದಂತಹ ಮಧು ಅನ್ನುವ ರಾಕ್ಷಸ ಏನಿದ್ದಲ್ಲ ಅವನ ಬಳಿಗೆ ಹೋಗೋಣ. ಆತ ನಮ್ಮನ್ನೆಂದೂ ತಿರಸ್ಕಾರ ಮಾಡೋದಿಲ್ಲ, ನಮಗೆ ಅವನ ರಾಜ್ಯದಲ್ಲಿ ಸುದೀರ್ಘ ಕಾಲ ವಾಸ ಮಾಡ್ಕೊಂಡಿರ್ಲಿಕ್ಕೆ ಅವಕಾಶ ಕೊಡ್ತಾನೆ, ನಮ್ಮನ್ನು ಮರ್ಯಾದೆಯಿಂದ ಕಾಣ್ತಾನೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ಲಕ್ಕೆ. ನನ್ನ ಸಹೋದರನಾದಂತಹ ಲವಣಾಸುರ ಏನಿದ್ದಾನಲ್ಲ ಅವನು ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದಾನೆ, ನಿನ್ನ ಮೇಲೂ ಬಹಳ ಪ್ರೀತಿ ಇಟ್ಟಿದ್ದಾನೆ, ಅಲ್ಲಿಗೆ ಹೋಗೋಣ ಬಾ. ನಿನ್ನ ಅಣ್ಣನ ಆಸೆಯನ್ನು ಇನ್ಮೇಲೆ ಬಿಟ್ಟು ಬಿಡು, ನಿನ್ನ ಅಣ್ಣನ ಬಗ್ಗೆ ನಿನಗೆ ಏನಾದ್ರು ಪ್ರೀತಿ ಇದ್ರೆ ಅದು ಇಲ್ಲಿಗೆ ಮುಗಿದು ಹೋಗಲಿ ಅಂತ ಅವ್ರು ಹೇಳಿದ್ರು. ಈ ಹರೇಶ್ವರಾಜನಿಗೆ ತನ್ನ ಅಣ್ಣನ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನೂ ಇರಲಿಲ್ಲ. ಆದರೆ ಹೆಂಡತಿ ಮಾತು ಹೇಳಿಕೊಳ್ಳಿ, ಹೆಂಡತಿ ಮಾತು ಕೇಳಬೇಕು ಅಂತ ಅವನಿಗೆ ಅಪೇಕ್ಷೆ ಬಂತು ಅಂತ ಹರಿವಂಶದಲ್ಲಿ. ಹೆಂಡತಿಗೆ ಕೆಲವು ಮಟ್ಟದಲ್ಲಿ ಅವನು ದಾಸನಾಗಿದ್ದ, ಹಾಗಾಗಿ ಹೆಂಡತಿ ಹೇಳಿಕೊಳ್ಳಿ ಹೋಗೋಣ ಅಂದ್ರು. ಸ್ವಾಗತಂ ಅಂತ ಅವರಿಬ್ರು ಸ್ವಾಗತ ಮಾಡಿದರು.
ಆ ಮಧು ಅನ್ನುವ ರಾಕ್ಷಸ ಮತ್ತು ಲವಣಾಸುರ ಇಬ್ರು ಕೂಡ ಈ ಹರಿಯೇಶ್ವರಾಜನಿಗೆ ಸ್ವಾಗತ ಮಾಡಿದ್ರು. ನೀನು ಬಹಳ ದಿವಸ ಆದ್ಮೇಲೆ ನಿನ್ನ ಮಾವನ ಮನೆಗೆ ಬಂದಿದ್ವಿ, ಇಲ್ಲೇ ಇರು, ನನ್ನ ಸಂಪೂರ್ಣ ರಾಜ್ಯವನ್ನೇ ನಿಮ್ಗೆ ಕೈ ಕೊಡ್ತೇನೆ. ಯಾಕೆ ವಿಚಾರ ಮಾಡ್ತೀವಿ? ಮಧುವನ ಅಂತ ಒಂದು ವನ ಇದೆ ನನ್ನ ರಾಜ್ಯದಲ್ಲಿ, ಅದೊಂದು ಮಾತ್ರ ನನಗೆ ಬಹಳ ಪ್ರೀತಿ ಪಾತ್ರವಾದಂತಹ ವನ, ಉದ್ಯಾನವನ. ಅದೊಂದು ನನ್ನ ಕೈಯಲ್ಲಿರಲಿ, ಉಳಿದೆಲ್ಲ ರಾಜ್ಯವನ್ನು ನೀನೇ ತಗೊಂಡು ನಿನ್ನ ಪತ್ನಿಯ ಜೊತೆಗೆ ನೀನು ಸುಖವಾಗಿ ವಾಸ ಮಾಡಿಕೊಂಡಿರು. ನನ್ನ ಮಗನಾದಂತಹ ಲವಣಾಸುರನು ಕೂಡ ನಿನಗೆ ಯಾವತ್ತೂ ಸಹಾಯಕನಾಗಿರ್ತಾನೆ, ನಿನಗೆ ಯಾವುದೇ ಶತ್ರುಗಳ ಉಪಟಳ ಆಗುವಂತೆ ಅವನು ಕಾಯ್ತಾನೆ. ಹಾಗಾಗಿ ನೀವಿಬ್ಬರು ಕೂಡ ಇಲ್ಲಿ ಸುಖವಾಗಿರಿ. ವಿವಿಧವಾದಂತಹ ಗೋ ಸಂಪತ್ತಿದೆ, ಧನಧಾನ್ಯ ಸಂಪತ್ತಿದೆ, ಸುವರ್ಣ ಮೊದಲಾದಂತಹ ಸಂಪತ್ತಿದೆ. ಹೀಗೆ ಈ ರಾಜ್ಯವನ್ನು ನೀನು ಶಾಸನ ಮಾಡಿಕೊಂಡಿರುವಂತ ಆ ರಾಕ್ಷಸರಾಜನಾದಂತಹ ಮಧು ತನ್ನ ಅಳಿಯನಾದಂತಹ ಹರಿಯೇಶ್ವರನಿಗೆ ಹೇಳಿದ. ಹರಿಯೇಶ್ವರ ಹಾಗೆ ಆಗಲಿ ಅಂತ ಆ ದಾನವನ್ನು ಕೂಡ ಅಳಿಯನಿಗೆ ಮತ್ತು ಮಗನಿಗೆ ತನ್ನ ಸಾಮ್ರಾಜ್ಯದ ಭಾಗವನ್ನು ಒಪ್ಪಿಸಿ ತಾನು ತಪಸ್ಸನ್ನ ಮಾಡುವ ಸಲುವಾಗಿ ಕಾಡಿಗೆ ಹೊರಟು ಹೋದ, ಸಮುದ್ರ ತೀರಕ್ಕೆ ಹೊರಟು ಹೋದ. ಈ ಹರಿಯೇಶ್ವರ ರೈವತಕ ಅಂತ ಒಂದು ಪರ್ವತ, ಆ ಪರ್ವತದ ಸಮೀಪದಲ್ಲಿ ತನಗಾಗಿ ಒಂದು ಪ್ರತ್ಯೇಕ ರಾಜಧಾನಿಯನ್ನೇ ತಯಾರು ಮಾಡಿಕೊಂಡ. ತನ್ನ ಹೆಂಡತಿಯ ಸಹೋದರನಾದಂತಹ ಲವಣಾಸುರ ಏನಿದ್ನಲ್ಲ ಅವನಿಗೆ ಅವನ ಪರಂಪರೆಯಿಂದ ಬಂದಂತಹ ರಾಜ್ಯವನ್ನು ಬಿಟ್ಟುಕೊಟ್ಟು ತಾನು ರೈವತಕ ಪರ್ವತ ಸಮೀಪದಲ್ಲಿ ತನಗೊಂದು ರಾಜಧಾನಿಯನ್ನ ಆತ ಸಿದ್ಧ ಮಾಡಿಕೊಂಡ. ಆ ರಾಜ್ಯದ ಹೆಸರು ಅನರ್ಥ ದೇಶ ಅಂತ. ಮುಂದೆ ಈ ಅನರ್ಥ ಅನ್ನುವ ಒಂದು ಪಂಗಡವು ಕೂಡ ಯಾದವರಲ್ಲಿ ಮುಂದುವರಿಯಿತು. ಅನರ್ಥ ಅನ್ನುವ ಹೆಸರಿನ ಒಂದು ಹೊಸ ರಾಜ್ಯವನ್ನೇ ಆತ ಸೃಷ್ಟಿ ಮಾಡಿಕೊಂಡ. ಅನರ್ಥ ಅಂತ ಕಾಣಿಸ್ತದೆ. ವಿಶೇಷವಾಗಿ ಗೋ ಸಂಪತ್ತಲ್ಲಿ ಹೆಚ್ಚಾಗಿತ್ತು. ಅಲ್ಪ ಕಾಲದಲ್ಲೇ ಆ ಸಾಮ್ರಾಜ್ಯ ಎಲ್ಲ ಕಡೆ ಪ್ರಸಿದ್ಧವಾಯಿತು. ಹೀಗೆ ಆ ಹರಿಯೇಶ್ವರ ಆ ರಾಜ್ಯದ ಭಾರವನ್ನು ಪಡ್ಕೊಂಡು ರಾಜ್ಯ ಶಾಸನವನ್ನು ಮಾಡ್ತಾ ಬಹಳ ಸುಖಿಯಾದ. ಅವನಿಗೆ ತನ್ನ ಸಚ್ಚಾರಿತ್ರ ಮತ್ತು ಸುನೀತಿಗೆ ಅನುಗುಣವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾಗ ತನ್ನ ಭಾರ್ಯೆಯಾದಂಥ ಮಧುಮತಿ ಅನ್ನುವಲ್ಲಿ, ಮಧುಮತಿ ಅಂತ ಆಕೆ ಏನಿದ್ದಲ್ಲ, ಯದು ಅನ್ನುವ ಹೆಸರಿನ ಮಗ ಹುಟ್ಟಿದ. ಈ ಹರಿಯೇಶ್ವರಾಜನಿಗೆ ಯದು ಅನ್ನುವ ಹೆಸರಿನ ಮಗ ಹುಟ್ಟಿದ. ರಾಜಲಕ್ಷಣ ಸಂಪನ್ನನಾಗಿರ್ತಕ್ಕಂಥ ಆ ಯದು ಅನ್ನುವ ಯದು ಸೂರ್ಯನಂತೆ ಎಲ್ಲರನ್ನು ಸಂತೋಷಪಡಿಸಲಿಕ್ಕೆ ಪ್ರಾರಂಭ ಮಾಡಿದ. ಆ ಯದುವಿಗೆ ರಾಜ್ಯಭಾರವನ್ನು ಆತ ಒಪ್ಪಿಸಿದ ಹರಿಯೇಶ್ವರಾಜ. ತಾನು ಮುಂದೆ 10,000 ವರ್ಷ ಕಾಲ ರಾಜ್ಯವನ್ನು ಆಳಿ ಸ್ವರ್ಗಸ್ಥನಾಗಿದ್ದ. ತಂದೆಯಿಂದ ಬಂದಂತಹ ರಾಜ್ಯವನ್ನು ಸ್ವೀಕಾರ ಮಾಡಿ ಆ ಯದು ಚಕ್ರವರ್ತಿ ತನ್ನ ಪೀಳಿಗೆಯನ್ನು ಮುಂದುವರೆಸಿದ. ಅನರ್ಥ ರಾಜ್ಯವನ್ನು ಆಳಿದ. ಅವನ ರಾಜ್ಯದಲ್ಲಿ ಯಾವುದೇ ಕಳ್ಳಕಾಕರ ಭಯ ಇರಲಿಲ್ಲ, ಶತ್ರುಗಳ ಭಯ ಇರಲಿಲ್ಲ, ದೇಶ ಸುಭಿಕ್ಷಿತವಾಗಿತ್ತು. ಹೀಗೆ ಸುಭಿಕ್ಷಿತವಾಗಿದ್ದಾಗ ಒಮ್ಮೆ ಆತ ಸಮುದ್ರದ ತೀರಕ್ಕೆ ಹೋಗಿದ್ದ. ವಿಹಾರ ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಹೋಗಿದ್ದ. ಸಮುದ್ರ ತೀರಕ್ಕೆ ಹೋದಾಗ ಆಕಸ್ಮಿಕವಾದ ಕಾರಣದಿಂದ ಯಾರೋ ಒಬ್ಬರು ಅವನನ್ನು ಸಮುದ್ರದಲ್ಲಿ ತಳ್ಳಿಬಿಟ್ರು. ಸಮುದ್ರದ ನೀರಿನಿಂದ ಅವನು ಬಿದ್ದು ಬಿಟ್ಟ. ಆ ಯದು ಮಹಾರಾಜ ಸಮುದ್ರ ತೀರದಲ್ಲಿ ಬಿದ್ದಾಗ ಆ ನಾಗಗಳು, ಸಮುದ್ರದ ವಾಸಿಗಳಾದಂತಹ ನಾಗಗಳು ಆತನನ್ನ ವಶಪಡಿಸಿಕೊಂಡು ಪಾತಾಳಕ್ಕೆ ತಗೊಂಡು ಹೋಗ್ಬಿಟ್ಟು ಆ ಸರ್ಪ ಗ್ರಾಮಕ್ಕೆ ಆತ ಹೋದ. ಆ ಸರ್ಪ ಗ್ರಾಮದ ವೈಭವವನ್ನು ನೋಡಿ ಆತ ದಿಗ್ಭ್ರಾಂತನಾದ. ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ಇದೇ ಭೂಮಿಯಲ್ಲಿರುವಂತ ಯಾವುದೋ ಒಂದು ವೈಭವೋಪೇತವಾದಂತಹ ನಗರದಂತೆ ಅದು ಕಾಣಿಸ್ತಾ ಇತ್ತು. ಆ ನಗರಕ್ಕೆ ಬಂದು ಆತ ಸಂತೋಷನೂ ಆದ, ಆಶ್ಚರ್ಯಚಕಿತನೂ ಆದ. ಅಲ್ಲಿ ಆತ ಬಂದಾಗ ಆ ಯದುವಿಗೆ ಒಂದು ಮಣಿಮಯವಾದಂತಹ, ಮಣಿಯಿಂದ ನಿರ್ಮಿತವಾದಂತಹ ಸಿಂಹಾಸನವನ್ನ ಆ ನಾಗರಾಜನ ಅಪ್ಪಣೆಯ ಪ್ರಕಾರ ನಾಗಸೇವಕರು ಕೊಟ್ಟರು. ಆ ಸರ್ಪರಾಜನಾದಂತಹ ಧೂಮ್ರವರ್ಣ ಎಂಬಾತ ಆತ ಯದು ಮಹಾರಾಜನನ್ನು ಕೂತ್ಕೊಳ್ಳಿ ಅಂತ ಕೂಡಿಸಿ ಸ್ವಾಗತ ಮಾಡಿ ಹೇಳಿದ, ನಿನ್ನ ತಂದೆಯಾದಂತಹ ಹರಿಯೇಶ್ವರ ದೊಡ್ಡ ಪರಾಕ್ರಮಿಯಾಗಿದ್ದ. ಅವನ ಪರಾಕ್ರಮಕ್ಕೆ ಅನುಸಾರಿಯಾಗಿ ನೀನು ಕೂಡ ದೊಡ್ಡ ಪರಾಕ್ರಮಿಯಾಗಿದ್ದಿ. ಈಗ ಆತ ಸ್ವರ್ಗಸ್ಥನಾಗಿದ್ದಾನೆ. ಅವನ ಕೀರ್ತಿಯನ್ನ ಉಳಿಸಲಿಕ್ಕಾಗಿ ನೀನು ಭೂಲೋಕದಲ್ಲಿ ಇದ್ದು ಈ ರಾಜ್ಯಭಾರವನ್ನು ಮಾಡ್ತಾ ಇದ್ದಿ. ನಿನ್ನ ವಂಶದಲ್ಲಿ ಮುಂದೆ ದೇವತೆಗಳು, ಋಷಿಗಳು ಇವರೆಲ್ಲರೂ ಕೂಡ ಹುಟ್ಟುವರಿದ್ದಾರೆ. ವಂಶದ ಕೀರ್ತಿ ಬೆಳೆಯುವಂಥದ್ದಿದೆ. ನಾನು ನಿನ್ನನ್ನು ಇಲ್ಲಿ ಯಾಕೆ ಕರ್ಸ್ಕೊಂಡೆ ಅಂದ್ರೆ ನಿನ್ನನ್ನು ಅಳಿಯನನ್ನಾಗಿ ಮಾಡ್ಕೊಳ್ಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅದಕ್ಕಾಗಿ ಇಲ್ಲಿ ಕರ್ಸ್ಕೊಂಡಿದ್ದೇನೆ. ನನಗೆ 5 ಜನ ಪುತ್ರಿಯರಿದ್ದಾರೆ.
ಈ ಪುತ್ರಿಯರ ಕನ್ಯಾದಾನವನ್ನು ನಿನಗೆ ಮಾಡಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಧರ್ಮಾನುಸಾರವಾಗಿ ನೀನು ಇವರನ್ನು ಸ್ವೀಕಾರ ಮಾಡುವ. ಯೌವನಾಶ್ವ ಅಂತ ಒಬ್ಬ, ಆ ಯೌವನಾಶ್ವನ ತಂದೆಯ ಗರ್ಭದಲ್ಲಿ ಇವರು ಜನಿಸಿದವರು. ಯೌವನಾಶ್ವ ಅಂತ ಒಬ್ಬ ರಾಜ ಆಯ್ತು, ಯಾರು ಅಂತ ಇಲ್ಲಿ ಮಾಹಿತಿ ಇಲ್ಲ, ಮತ್ತೊಂದ್ಸರಿ ಗಮನಿಸಾಯ್ತು. ಆ ಯೌವನಾಶ್ವನ ತಂಗಿಯೇ ನನ್ನ ಹೆಂಡತಿ, ಅಂದ್ರೆ ಸರ್ಪರಾಜರಾದಂಥ ಧೂಮ್ರವರ್ಣನ ನನ್ನ ಹೆಂಡತಿ. ಅವಳ ಗರ್ಭದಲ್ಲಿ ಜನಿಸಿದವರು ಈ 5 ಜನ ಸ್ತ್ರೀಯರು. ಇವರನ್ನ ನಿನಗೆ ಮದುವೆ ಮಾಡಿಕೊಡ್ತೇನೆ, ಇವರನ್ನು ಸ್ವೀಕಾರ ಮಾಡು. ಇಲ್ಲಿಂದ ನಿಮ್ಮ ವಂಶದಲ್ಲಿ ಭೌಮ, ಕುಕ್ಕುರ, ಭೋಜ, ಅಂಧಕ, ಯಾದವ, ದಾಸಾರಹ ಮತ್ತು ವೃಷ್ಣಿ ಎಂಬುದಾಗಿ ಯದುವಂಶದ 7 ಕವಲಗಳು ಮುಂದುವರಿಲಿಕ್ಕೆ, ಹಾಗಾಗಿ ಇವರನ್ನು ಸ್ವೀಕಾರ ಮಾಡು ಅಂತ ಹೇಳಿ ಆ 5 ಜನ ಕನ್ಯೆಯರನ್ನ ಕನ್ಯಾದಾನದ ವಿಧಿಯಿಂದ ನೀರೆರೆದು ಆ ಸರ್ಪರಾಜ ದಾನ ಮಾಡಿದ. ಹೀಗೆ ಇವರಲ್ಲಿ ನಿನಗೆ ನಿನ್ನ ತಂದೆ ತಾಯಿಗಳಿಗೆ ಸಮಾನರಾದಂತಹ ಶ್ರೇಷ್ಠರಾದಂಥ ಮಕ್ಕಳು ಹುಟ್ಟುತ್ತಾರೆ. ಇವರೆಲ್ಲರನ್ನು ಸ್ವೀಕಾರ ಮಾಡಿ ನೀನು ನಿನ್ನ ರಾಜ್ಯಕ್ಕೆ ಹೋಗು ಮತ್ತು ನಿನಗೆ ನಿನ್ನ ವಂಶದಲ್ಲಿ ಮುಂದೆ ಬರುವಂಥ ಎಲ್ಲ ರಾಜರಿಗೆ ನಾನು ವಿಶಿಷ್ಟವಾದಂತಹ ವರವನ್ನು ಕೊಡ್ತೇನೆ. ಅದೇನಂದ್ರೆ ಸಕಲ ರೀತಿಯಾದಂತಹ ಸಂಪತ್ ಸಮೃದ್ಧಿ ಎಲ್ಲರಿಗೂ ಇದ್ದೇ ಇರ್ತದೆ ನಿನ್ನ ವಂಶದಲ್ಲಿ ಹುಟ್ಟಿದವರಿಗೆ. ಅದ್ರ ಜೊತೆಗಿರುವಂತಹ ವರ ಏನಂದ್ರೆ ಯಾವಾಗ ಏನು ಬೇಕಾದ್ರೂ ರೂಪ ತಾಳುವಂಥ ಸಾಮರ್ಥ್ಯ, ಕಾಮರೂಪ ಸಾಮರ್ಥ್ಯ, ಬೇಕಾದಾಗ ಬೇಕಾದ ರೂಪ ತಗೊಳ್ಳುವಂಥದ್ದು, ಮತ್ತೆ ನೀರಿನಲ್ಲೇ ಅನಾಯಾಸವಾಗಿ ಸಂಚಾರ ಮಾಡುವಂಥ ಶಕ್ತಿ. ಇದು ನಾಗರಾಜನಾದಂತಹ ನನ್ನ ಅನುಗ್ರಹದಿಂದ ನಿನಗೆ ಮತ್ತು ನಿನ್ನ ವಂಶದವರಿಗೆ ಸಿಗುತ್ತದೆ. ಈ ವರವನ್ನು ಸ್ವೀಕಾರ ಮಾಡು, ನನ್ನ ಕನ್ಯೆಯನ್ನು ಸ್ವೀಕಾರ ಮಾಡಿ ನೀನು ಇಲ್ಲಿಂದ ತೆರಳು ಅಂತ ಹೇಳಿದ. ಆತ ಸಮುದ್ರದಿಂದ ಚಂದ್ರ ಹೊರಬರುವಂತೆ, ಅಂದ್ರೆ ಸಮುದ್ರದಿಂದ ಚಂದ್ರ ಹೊರಬರುವುದಂದ್ರೆ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಹುಟ್ಟಿದ್ನಲ್ಲ, ಆ ಘಟನೆಯಿಂದ ದೃಷ್ಟಾಂತವನ್ನಾಗಿ ತಗೊಳ್ಬೇಕು. ಸಮುದ್ರದಿಂದ ಚಂದ್ರ ಹೊರಬರುವಂತೆ ಈ ಯದು ಮಹಾರಾಜ ತನ್ನ 5 ಪತ್ನಿಯರ ಜೊತೆ ಹೊರಗೆ ಬಂದ. 5 ನಕ್ಷತ್ರಗಳ ಮಧ್ಯದಲ್ಲಿ ಇರುವಂತ ಚಂದ್ರನಂತೆ ಹೊರಗೆ ಬಂದಾಗ ಅವನ ಅಂತಃಪುರದ ಸ್ತ್ರೀಯರಲ್ಲಿ ಕಾಯ್ತಾ ಇದ್ರಲ್ಲ ಸಮುದ್ರದ ತೀರದ ಮೇಲೆ, ಅವ್ರಿಗೂ ಆಶ್ಚರ್ಯ ಆಯ್ತು. ಅವರೆಲ್ಲರನ್ನು ಕೂಡ ಸಮಾಧಾನಗೊಳಿಸಿ ಆ ಯದು ಮಹಾರಾಜ ತನ್ನ ಅಂತಃಪುರದ ಸ್ತ್ರೀಯರು ಮತ್ತೆ ಈ ಹೊಸದಾಗಿ ಮದುವೆಯಾದಂಥ 5 ಸ್ತ್ರೀಯರನ್ನು ಕರೆದುಕೊಂಡು ತನ್ನ ಪಟ್ಟಣಕ್ಕೆ ತೆರಳಿದ ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 37ನೇ ಅಧ್ಯಾಯ ಸಮಾಪ್ತವಾಗಿದೆ.